ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿರಂತೆ ವಿಶೇಷ 3 ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದ್ದೀನಿ. ಯೂಸುವಲಿ ಯಾರು ಪತ್ರಕರ್ತರಿರ್ತಾರೆ, ಯಾರು ಮಾಧ್ಯಮದವರು ಇರ್ತಾರೆ, ಅವರಿಗೆ ರಾಗವೂ ಇರಲ್ಲ, ದ್ವೇಷವೂ ಇರಲ್ಲ, ಪ್ರೀತಿನೂ ಇರಲ್ಲ. ಸುದ್ದಿ ಅನ್ನುವುದು ಸುದ್ದಿ ಮಾತ್ರ. ಆದರೆ ಆ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆಗೆದಿಡೋ ಯತ್ನ. ಅದರ ಜೊತೆಗೆ ಒಬ್ಬ ಮಾಧ್ಯಮದವರಿಗೆ ಸದಾ ಒಂದು ಸಂಶಯ ಇರಬೇಕು ಅಂತ. ಒಂದು ಸುದ್ದಿ ಇದ್ದರೆ ಆ ಸುದ್ದಿ ಹಿಂದಿರುವುದು ಏನು, ಅವರ ಉದ್ದೇಶ ಏನು, ಯಾಕವರು ಈ ಮಾತನ್ನು ಹೇಳಿದರು, ಈ ರೀತಿ ಚಿಕಿತ್ಸಕ ಮನಸ್ಥಿತಿ ಇರಬೇಕು ಅಂತ. ಆ ಚಿಕಿತ್ಸಕ ಮನಸ್ಥಿತಿ ಅಂದರೆ ನಾನು 3 ಸುದ್ದಿಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಒಂದು, ಈ ಪಂಚರಾಜ್ಯ ಚುನಾವಣೆ ಬರುತ್ತಲ್ಲ, ಈ ಸಂದರ್ಭದಲ್ಲಿ RSS ಏನು ಮಾಡುತ್ತೆ, BJP ಮತ್ತು RSS ನಡುವಿನ ಸಂಬಂಧ ಯಾವ ರೀತಿಯದು, RSS ಇಲ್ಲದೆ BJP ಗೆಲ್ಲೋಕ್ಕೆ ಸಾಧ್ಯ ಇಲ್ವಾ? ಹಾಗಿದ್ದರೆ ಈ ಸಂದರ್ಭದಲ್ಲಿ RSS ಸಿದ್ಧಪಡಿಸಿರುವ ಕಾರ್ಯತಂತ್ರ ಯಾವುದು? ಈಗ ಮೊದಲನೇ ಸುದ್ದಿ, ಈ ಪಂಚರಾಜ್ಯ ಚುನಾವಣೆ, RSSನ ಪಾತ್ರ. ಸೊ RSS ಇವತ್ತು ಒಂದು ಕಾರ್ಯತಂತ್ರವನ್ನು ರೂಪಿಸಿದೆ. ಅದೇನು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು RSS ಮತ್ತು BJP ನಡುವಿನ ಸಂಬಂಧವನ್ನು ನಾವು ತಿಳಿದುಕೋಬೇಕಾದ್ದು ಭಾಳ ಮುಖ್ಯ. ಸೊ 1925ರಲ್ಲಿ ಹುಟ್ಟಿದ RSS ಹಂತ ಹಂತವಾಗಿ ಬೆಳೀತಾ ಹೋಯಿತು. RSSನ ರಾಜಕೀಯ ಮುಖವೇ ಭಾರತೀಯ ಜನತಾ ಪಕ್ಷ. ಸೊ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ RSS ಪಾತ್ರ ಬಹಳ ದೊಡ್ಡದು. ಹಾಗೆ ನೋಡಿದರೆ ಭಾಳ ಸಂದರ್ಭದಲ್ಲಿ BJP ಮತ್ತು RSS ನಾಯಕರ ನಡುವೆ ಸಹಮತ ಇಲ್ಲದಿರುವುದು ಇದೆ. BJP ನಾಯಕರುಗಳು RSS ಹೇಳಿದ್ದನ್ನು ಒಪ್ಪದಿರುವ ಉದಾಹರಣೆಗಳು ಇವೆ. ಈ ಎಲ್ಲ ಸಂದರ್ಭದಲ್ಲಿ RSS ಮರ್ಸಿಲೆಸ್ ಆಗಿ BJP ನಾಯಕರನ್ನ ಮನೆಗೆ ಕಳಿಸಿದೆ. ಅದು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರಿರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಇರಬಹುದು, ಹೀಗೆ ಹಲವು ನಾಯಕರುಗಳು. ಅದ್ರ ಬಗ್ಗೆ ನಾನು ಈ ವಿವರ ನೀಡೋಕ್ಕೆ ಹೋಗಲ್ಲ. ಈಗ ಪ್ರಸಕ್ತ ಸಂದರ್ಭದಲ್ಲಿ ಈಗಿನ BJP ನಾಯಕರುಗಳು ಮತ್ತು RSS ನಡುವ ಸಂಬಂಧ ಕೂಡ ಸುಮಧುರವಾಗಿಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂತಂದರೆ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆದ ಕಾಲದಲ್ಲೇ RSS ಮತ್ತು ಮೋದಿ ಅವರ ನಡುವೆ ಭಿನ್ನಮತ ಇತ್ತು. ಸೊ ಹಲವಾರು RSS ನಾಯಕರುಗಳು ನೇಪಥ್ಯಕ್ಕೆ ಸರಿದಿದ್ದು ಉಂಟು ಬಿಕಾಸ್ ಆಫ್ ನರೇಂದ್ರ ಮೋದಿ. ಮೋದಿಯವರು 2014ರಲ್ಲಿ ದೆಹಲಿಯ ಪಟ್ಟವನ್ನು ಏರಿದ ಮೇಲೆ ಏನಾಯಿತು? ಆಗಲೂ ಅಷ್ಟೇ, ಮೋಹನ್ ಭಾಗವತ್ ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಸರಿಯಾಗಿರಲಿಲ್ಲ. ಆದರೆ RSSನ ಒಳಗಡೆ ಮೋದಿಯವರನ್ನ ಇಷ್ಟಪಡುವವರು ಇದ್ದರು. ಅದರಲ್ಲಿ ಬಹಳ ಪ್ರಮುಖರಾದವರು ಕರ್ನಾಟಕದವರೇ ಆದ ದತ್ತಾತ್ರೇಯ ಹೊಸಬಾಳೆ ಅವರು. ಸೊ ದತ್ತಾತ್ರೇಯ ಹೊಸಬಾಳೆ ಮೋದಿಯವರಿಗೆ ಬಹಳ ಆಪ್ತರಾಗಿದ್ದರು. ಆದರೆ ಅವರ ಕಾರ್ಯಕ್ಷೇತ್ರವನ್ನು ಬದಲಿಸಿ ನಾಗ್ಪುರದಿಂದ ಲಕ್ನೋಗೆ ಕಳಿಸಲಾಗಿತ್ತು, ಉತ್ತರ ಪ್ರದೇಶದ ರಾಜಕಾರಣವನ್ನು ನಿಯಂತ್ರಿಸುವ ಹಾಗೆ. ಹೀಗೆ ಇರುವ ಸಂದರ್ಭದಲ್ಲಿ ತಮಗೆಲ್ಲ ನೆನಪಿರಬಹುದು, ಕಳೆದ ಲೋಕಸಭಾ ಚುನಾವಣೆಗಿಂತ ಮೊದಲು ದಟ್ ಆಗ BJP ಅಧ್ಯಕ್ಷರಾಗಿದ್ದ ನಡ್ಡಾ ಅವರು ಒಂದು ಹೇಳಿಕೆ ಕೊಟ್ಟರು. ಅದು RSS ಮತ್ತು BJP ನಡುವಿನ ಸಂಬಂಧ ಮತ್ತು ಅದರ ಸೂಕ್ಷ್ಮತೆಯನ್ನು ಆ ಹೇಳಿಕೆ ಕೊಡುತ್ತೆ. ಸೊ ಆ ನಡ್ಡಾ ಹೇಳಿದ್ರು ಏನಂತ ಅಂದರೆ, ನಮಗೀಗ RSS ಬೇಕಾಗಿಲ್ಲ, RSS ಅಗತ್ಯ ಇಲ್ಲ, ನಾವು ಬೆಳೆದಿದ್ದೇವೆ ಅಂತ. ಈ ಹೇಳಿಕೆ ಕೇವಲ ನಡ್ಡಾ ಅವರ ಹೇಳಿಕೆ ಮಾತ್ರ ಆಗಿರಲಿಲ್ಲ, ಅದು ಅಮಿತ್ ಶಾ ಅವರ ಹೇಳಿಕೆಯಾಗಿತ್ತು, ಅದು ನರೇಂದ್ರ ಮೋದಿಯವರ ಹೇಳಿಕೆಯಾಗಿತ್ತು. ಈ ಹೇಳಿಕೆ ಮಾಡಿರುವ ಡ್ಯಾಮೇಜ್ ಇದೆಯಲ್ಲ, ಸಣ್ಣ ಪುಟ್ಟದ್ದಲ್ಲ. BJP ಈ ಹೇಳಿಕೆಯ ಫಲವನ್ನು ಅನುಭವಿಸುವಂತೆ ಆಯಿತು. BJP ಹಲವು ಸ್ಥಾನಗಳನ್ನು ಕಳೆದುಕೊಂಡಿತು. ಇದು ಆದ ಮೇಲೆ, ಅದು ಎಸ್ಪೆಷಲಿ ಮಹಾರಾಷ್ಟ್ರ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ಹೇಳಿಕೆ,
ರಾಜ್ಯಗಳಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಇಲ್ಲದೆ ಹೊಡೆಸಿಕೊಳ್ಳುವ ಸ್ಥಿತಿ ಬಂತು. ಆರ್ ಎಸ್ ಎಸ್ ಒಂದು ತೀರ್ಮಾನ ತೆಗೆದುಕೊಳ್ತು, ನಾವು ಈ ಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಅಂತ. ಅದಾದ ಮೇಲೆ ಬಿ ಜೆ ಪಿ ಅನುಭವಿಸಿದ್ದು. ನಂತರ ಮೋದಿಯವರಿಗೂ ಜ್ಞಾನೋದಯ ಆಯಿತು. ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಒಮ್ಮತ ಮೂಡಿಸುವ ಯತ್ನ ನಡೀತು. ಅದಾದಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿತು. ಅದು ಬಿ ಜೆ ಪಿಗೆ ಜಯವನ್ನು ತಂದುಕೊಡ್ತು. ಇದರಿಂದ ಸ್ಪಷ್ಟವಾಗುವ ಅಂಶ ಅಂತಂದರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಇಲ್ಲದಿದ್ದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆರ್ ಎಸ್ ಎಸ್ ಕೆಲಸವೇ ಹಾಗೆ. ಅವರು ಮನೆಗಳಿಗೆ ಒಂದು ಸಂಪರ್ಕವನ್ನು ಇಟ್ಕೋತಾರೆ, ಜನರನ್ನು ಮೋಟಿವೇಟ್ ಮಾಡ್ತಾರೆ. ತಾವು ಯಾವ ವ್ಯಾಲ್ಯೂವನ್ನು ಪ್ರತಿನಿಧಿಸ್ತಾರೆ, ಏನು ಹೇಳ್ತೀವಿ ಅನ್ನೋದನ್ನು ಜನರ ತಲೆಯೊಳಗೆ ತುಂಬುತ್ತಾರೆ. ಆ ಮೂಲಕ ಈ ಕಾರ್ಯಕರ್ತರ ಪಡೆ ಇದೆಯಲ್ಲ, ಅದು ಬಿ ಜೆ ಪಿಗೆ ಬಹುದೊಡ್ಡ ಅಸ್ತ್ರ. ಹಾಗಿದ್ದರೆ ಈಗ ಬರುವ 5 ರಾಜ್ಯಗಳ ಚುನಾವಣೆ ಏನಿದೆ, ಇಲ್ಲಿ ಆರ್ ಎಸ್ ಎಸ್ ಯಾವ ಪಾತ್ರವನ್ನು ವಹಿಸುತ್ತೆ? ಆರ್ ಎಸ್ ಎಸ್ ತನ್ನ ಕಾರ್ಯತಂತ್ರವನ್ನು ಈಗಾಗಲೇ ರೂಪಿಸಿದೆಯಾ? ಎಸ್, ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ 3 ದಿನಗಳ ಹಿಂದೆ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಮಾತನಾಡ್ತಾ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಅದು ಬಹಳ ಕುತೂಹಲಕರವಾದ್ದು. ಅವರು ಹೇಳಿದ್ದು, ಸಾಮಾಜಿಕ ಜಾಲತಾಣಗಳನ್ನು ಆರ್ ಎಸ್ ಎಸ್ ಹೇಗೆ ಬಳಸ್ಕೋಬೇಕು ಅಂತ. ಸೊ ಅವ್ರು ಹೇಳ್ತಾ ಹೋದರು, ನಮ್ಮ ಕಾರ್ಯಕರ್ತರು ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೋಬೇಕು, ಹಳ್ಳಿ ಮಟ್ಟದಿಂದ, ಹೋಬಳಿ ಮಟ್ಟದಿಂದ ಅಲ್ಲಿ ಒಂದು ಕಾರ್ಯಪಡೆ ಸಿದ್ಧಗೊಳ್ಳಬೇಕು. ನೋಡಿ, ಪ್ಲ್ಯಾನಿಂಗ್ ಅನ್ನೋದು ನೋಡಿ, ಆರ್ ಎಸ್ ಎಸ್ ಸಿದ್ಧಾಂತವನ್ನು ಟೀಕಿಸೋದು ಇನ್ನೊಂದು, ಆದರೆ ಅವರ ಸಿದ್ಧತೆ ಇರುತ್ತಲ್ಲ, ಆ ಸಿದ್ಧತೆ ಹೇಗಿರುತ್ತೆ ಅಂತ. ಸೊ ಅವರು ಹೇಳಿದ್ರು, ನಾವು ಈಗಾಗಲೇ ಸೂಚನೆ ನೀಡಿದ್ದೀವಿ. ಸೊ ಹಳ್ಳಿ ಮಟ್ಟದಲ್ಲಿ ಈ ಸಾಮಾಜಿಕ ಜಾಲತಾಣ ನಿರ್ವಹಣೆಯ ಒಂದು ತಂಡ ಇರಬೇಕು. ಮತ್ತು ಅವರು ಆರ್ ಎಸ್ ಎಸ್ ಸಿದ್ಧಾಂತವನ್ನು, ಬಿ ಜೆ ಪಿ ಹೆಸರು ಹೇಳಿಲ್ಲ, ಅವರು ಆರ್ ಎಸ್ ಎಸ್ ಸಿದ್ಧಾಂತ ಅಂದರೆ ಬಿ ಜೆ ಪಿ ಸಿದ್ಧಾಂತ, ಅದನ್ನು ಜನರ ಮನದಲ್ಲಿ ಮನದಟ್ಟುವಂತೆ ಮಾಡಬೇಕು. ಅದನ್ನು ಸತತವಾಗಿ ಈ ಕಾರ್ಯಪಡೆ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರಬೇಕು ಅಂತ. ಸೊ ಈಗ ಏನು ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಗ್ರಾಮ ಮಟ್ಟದಿಂದ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕಳೆದೆಲ್ಲ ಚುನಾವಣೆಗಳಲ್ಲಿ ಅವರು ಮನೆಗೆ ಹೋಗುವ ಮೂಲಕ ಮತದಾರರ ಮನಸ್ಸನ್ನು ಒಲಿಸ್ತಾ ಇದ್ದರೆ, ಈ ಬಾರಿ ಹಾಗಲ್ಲ. ಈ ಬಾರಿ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಮನಸ್ಸನ್ನು ಪರಿವರ್ತಿಸೋದು ಹಾಗೂ ಜನರನ್ನು ಬಿ ಜೆ ಪಿಯ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಪರಿವರ್ತಿಸಬಹುದು. ಅವರು ಹೇಳ್ತಾ ಹೋಗ್ತಾರೆ ಆ ಭಾಷಣದಲ್ಲಿ, ಏನು ಭಾರತೀಯ ನಮ್ಮ ಮೌಲ್ಯಗಳಿವೇನಿವೆ, ನಮ್ಮ ನಂಬಿಕೆಗಳೇನಿವೆ, ಇದನ್ನೆಲ್ಲವನ್ನು ಕೂಡ ತಿಳಿಸುವ ಕೆಲಸ ಆಗಬೇಕು ಅಂತ. ಆ ಮೂಲಕ ಅವರು ಮಾಡ್ತಾ ಇರೋದು ಅಂತ ಅಂದರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವುದು ಅಂತ. ಇದು ಸಾಮಾನ್ಯ ಚಾಲೆಂಜ್ ಅಲ್ಲ ಅವರು ವಿರೋಧಿಸೋವರಿಗೆ, ಕಾಂಗ್ರೆಸ್ನವರಿಗೆ. ಇಟ್ಸ್ ವೆರಿ ಡಿಫಿಕಲ್ಟ್. ಕಾಂಗ್ರೆಸ್ಸಲ್ಲಿ ಇಂಥ ನೆಟ್ವರ್ಕ್ ಇಲ್ಲ. ಸೊ ಆರ್ ಎಸ್ ಎಸ್ ಈ ನೆಟ್ವರ್ಕ್ ಇದೆಯಲ್ಲ, ಇದು ಆರ್ ಎಸ್ ಎಸ್ಗೆ ಜಯವನ್ನು ತಂದುಕೊಡೋದ್ರ ಜೊತೆಗೆ ಬಿ ಜೆ ಪಿಯನ್ನು ಪಟ್ಟಕ್ಕೇರಿಸುವುದಕ್ಕೆ ಅನುಕೂಲಕರವಾಯಿತು. ಸೊ ಅಂತಹ ಒಂದು ಕಾರ್ಯಯೋಜನೆ ಸಿದ್ಧಗೊಂಡಿದೆ ಅಂತ.